ಇವತ್ತು ನಮ್ಮ ಆನಿವರ್ಸರಿ ಇದೆ, 7th ಆನಿವರ್ಸರಿ. ಸೊ ಟೆಂಪಲ್ಗೆ ಹೋಗ್ತಿದೀವಿ, ಪೂಜೆ ಮಾಡಿಸ್ಕೊಂಡು ಬರೋಣ ಅಂತ ಹೇಳಿ. ಸಂಜು ಎಲ್ಲರೂ ನಮ್ಗೆ ಬ್ಲೆಸ್ ಮಾಡ್ಬಿಡಿ. ಚಿನ್ನ ಹಾಯ್ ಮಾಡಿ. ಇವತ್ತೇನು ಹೇಳು, ಇವತ್ತೇನು ಸ್ಪೆಷಲ್ ಹೇಳು. ಪಪ್ಪ ಅಮ್ಮಂದು ಆನಿವರ್ಸರಿ. ಇವಾಗ ಟೆಂಪಲ್ಗೆ ಹೋಗ್ತಿದೀವಿ, ಬನ್ನಿ ಹೋಗೋಣ. ನಾವು ಅಲ್ಲಿ ಇವತ್ತು ಹೊಸ ಟೆಂಪಲ್ ತೋರಿಸ್ತೀನಿ. ಕೇರ್ ನಗರದಲ್ಲಿರೋಂಥ ತೋಪ್ನಮ್ಮ ಟೆಂಪಲ್ಗೆ ಹೋಗ್ತಿದೀವಿ, ತೋರಿಸ್ತೀನಿ. ಕೇರ್ ನಗರದಲ್ಲಿ ಇರೋರಿಗೆಲ್ಲ ಗೊತ್ತಿರುತ್ತೆ, ಗೊತ್ತಿಲ್ಲದೆ ತೋರಿಸ್ತೀನಿ, ನೋಡಿ. ಹಾಗೆ ಇದೇ ಫಸ್ಟ್ ಟೈಮ್ ನನ್ನ ಚಾನಲ್ನ ವಾಚ್ ಮಾಡ್ತಿದ್ರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಆದಷ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ನನ್ನ ವಿಡಿಯೋಸ್ನ ಶೇರ್ ಮಾಡಿ. ಓಕೆ, ಆದಷ್ಟು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಬನ್ನಿ ಇವಾಗ ಹೊರಡೋಣ. ಇದೇ ನೋಡಿ ತೋಪಮ್ಮ ಅವರ ದೇವಸ್ಥಾನ. ತೋಪಮ್ಮ ದೇವಸ್ಥಾನದಲ್ಲಿ ಬೇರೆ ದೇವರುಗಳ ವಿಗ್ರಹಗಳನ್ನು ಸಹ ನಾವು ನೋಡ್ಬೋದು. ಇಲ್ಲಿ ನೋಡ್ತಿರ್ಬೋದು ನೀವು, ನಾಗದೇವತೆ ಇರ್ಬೋದು, ಹಾಗೆ ಆಂಜನೇಯ, ಶಿವಲಿಂಗ, ವಿಘ್ನೇಶ್ವರಂದು, ಗಣೇಶಂದು ಮೂರ್ತಿ ಸಹ ಇದೆ. ಹಾಗೆ ನವಗ್ರಹ ಎಲ್ಲ ಇದೆ. ನೀವು ಒಂದ್ಸಲ ಇಲ್ಲಿ ಬಂದರೆ ಇಲ್ಲಿ ನೀವು ಎಲ್ಲ ದೇವ್ರನ್ನೂ ದರ್ಶನ ಮಾಡಿಕೊಂಡು ಪೂಜೆ ಮಾಡಿಕೊಂಡು ಹೋಗ್ಬೋದು. ನಾವಂತೂ ಅವಾಗವಾಗ ಈ ದೇವಸ್ಥಾನಕ್ಕೆ ಬರ್ತಾನೆ ಇರ್ತೀವಿ. ತುಂಬ ಚೆನ್ನಾಗಿದೆ. ಹಾಗೆ ಸುತ್ತಮುತ್ತನೂ ಅಷ್ಟೇ ತುಂಬ ಸ್ಪೇಷಿಯಸ್ ಆಗಿದೆ, ಜಾಗ ತುಂಬಾ ದೊಡ್ಡದಾಗಿದೆ. ಏನಾದರೂ ಫಂಕ್ಷನ್ ಮಾಡೋರು ಸಹ ಇಲ್ಲಿ ಎಲ್ಲ ಥರದ ಫಂಕ್ಷನ್ನು ಸಹ ಮಾಡ್ತಾರೆ. ಹಾಗೆ ಮದುವೆ ಸಹ ಇಲ್ಲಿ ಮದುವೆ ಫಂಕ್ಷನ್ ಎಲ್ಲನೂ ಮಾಡ್ತಾರೆ. ನಾವು ಸಹ ಆವಾಗವಾಗ ಈ ಟೆಂಪಲ್ಗೆ ಬರ್ತಾನೆ ಇರ್ತೀವಿ. ಹಾಗೆ ಇಲ್ಲಿ ಒಂದು ದೊಡ್ಡ ನಾಗದೇವತೆಯೂ ಸಹ ಇದೆ. ನೀವು ಸೃಷ್ಟಿ ಈ ಥರದ ದಿನ ಎಲ್ಲ ಇಲ್ಲಿ ಬಂದು ಸಹ ನೀವು ಪೂಜೆ ಮಾಡ್ಬೋದು. ತುಂಬ ಚೆನ್ನಾಗಿದೆ ನೋಡೋದಕ್ಕಂತೂ. ಟೆಂಪಲ್ ಸುತ್ತಮುತ್ತ ಅಂತೂ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ. ಹಾಗೆ ಇಲ್ಲಿ ವರ್ಷಕ್ಕೊಂದ್ಸಲ ತೋಪಮ್ಮ ದೇವಸ್ಥಾನದಲ್ಲಿ ಜಾತ್ರೆ ಕೂಡ ಇರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ನಾನಂತೂ ಅವಾಗವಾಗ ಬರ್ತಾನೆ ಇರ್ತೀನಿ, ನಂಗೆ ತುಂಬ ಇಷ್ಟ ಈ ದೇವಸ್ಥಾನ. ಹಾಗೆ ಈ ಟೆಂಪಲ್ನಲ್ಲಿ ಅರ್ಚಕರು ಇರೋದಿಲ್ಲ, ನಾವೇ ಎಲ್ಲ ಪೂಜೆ ಎಲ್ಲ ಮಾಡ್ಕೊಂಡು ಹೋಗಬೇಕಾಗಿರುತ್ತೆ. ಯಾವ ಒಂದು ಟೆಂಪಲ್ನಲ್ಲೂ ನಮಗೆ ಈ ಥರದೊಂದು ಅವಕಾಶ ಖಂಡಿತ ಸಿಗೋದಿಲ್ಲ. ಆದರೆ ನಮಗೆ ಇಲ್ಲಿ ದೇವರಿಗೆ ಅಲಂಕಾರ ಮಾಡೋದಿರ್ಬೋದು, ಪೂಜೆ ಮಾಡೋದಿರ್ಬೋದು, ಎಲ್ಲ ಅವಕಾಶವೂ ಸಿಗುತ್ತೆ. ಸೊ ನನಗಂತೂ ಈ ಟೆಂಪಲ್ ಅಂದರೆ ತುಂಬಾ ಇಷ್ಟ ಆಗುತ್ತೆ. ಹಾಗೆ ಸುತ್ತಮುತ್ತ ಇರೋರು ಹೇಳ್ತಾರೆ ಇದೆಲ್ಲ ತುಂಬ ಪವರ್ಫುಲ್ ಗಾಡ್ ಅಂತಲೇ ಹೇಳ್ತಾರೆ, ತುಂಬ ಸತ್ಯ ಎಲ್ಲ ಇದೆ ಇಲ್ಲಿ ಅಂತ ಹೇಳ್ತಾರೆ. ನನಗಂತೂ ನಾನು ಕಾಲೇಜ್ ಲೈಫ್, ಸ್ಕೂಲ್ ಲೈಫಲ್ಲಿ ಇದ್ದಾಗೆಲ್ಲ ಈ ಟೆಂಪಲ್ಗೆ ಅವಾಗವಾಗ ಬರ್ತಾನೆ ಇದ್ದೆ. ಈಗಲೂ ಅಷ್ಟೇ ಅವಾಗವಾಗ ಬಂದು ಇಲ್ಲಿ ಎಲ್ಲ ಪೂಜೆ ಮಾಡ್ಕೊಂಡು ಹೋಗ್ತೀನಿ. ನನಗೆ ತುಂಬ ಇಷ್ಟ ಇಲ್ಲಿ ದೇವಿಗೆ ನಾವೇ ಅರಿಶಿನ ಕುಂಕುಮ ಎಲ್ಲ ಹಚ್ಚಿ ಅಲಂಕಾರ ಎಲ್ಲ ಮಾಡ್ಬೋದಲ್ಲ ಅಂತ ಹೇಳಿ ನನಗೆ ತುಂಬ ಅಂದರೆ ತುಂಬಾ ಇಷ್ಟ ಆಗುತ್ತೆ. ಬೇರೆ ಟೆಂಪಲ್ಗಳಲ್ಲೆಲ್ಲ ನಾವು ಹೊರಗಡೆನೇ ನಿಂತಿರ್ತೀವಿ, ಗರ್ಭಗುಡಿ ಒಳಗಡೆ ಹೋಗೋಂಥ ಅವಕಾಶ ಖಂಡಿತ ಇರೋದಿಲ್ಲ. ಆದರೆ ಈ ಟೆಂಪಲ್ನಲ್ಲಿ ನಾವು ಗರ್ಭಗುಡಿ ಒಳಗಡೆ ಹೋಗಿ ಆ ದೇವಿಗೆ ನಾವೇ ಅಲಂಕಾರ ಮಾಡ್ಬೋದು. ಸೊ ತುಂಬ ಅಂದರೆ ತುಂಬಾ ಇಷ್ಟ ಆಗುತ್ತೆ. ತುಂಬ ಸ್ಪೆಷಲ್ ಟೆಂಪಲ್ ಅಂತಲೇ ಹೇಳ್ಬೋದು. ಬೇರೆ ನಾನು ಎಲ್ಲೂ ಈ ಥರ ನೋಡೇ ಇಲ್ಲ. ಎಲ್ಲ ಕಡೆಯೂ ಒಬ್ಬರು ಅರ್ಚಕರಂತೂ ಇದ್ದೇ ಇರ್ತಾರೆ. ಅವ್ರು ಪೂಜೆ ಮಾಡಿಕೊಟ್ಟಿದ ಮೇಲೆ ನಾವು ನಮಸ್ಕಾರ ಮಾಡಿಕೊಂಡು ಮಹಾಮಂಗಳಾರತಿ ಇರ್ಬೋದು ಅದನ್ನೆಲ್ಲ ನೋಡಿಕೊಂಡು ಬರ್ತೀವಿ, ತೀರ್ಥ ಎಲ್ಲ ಇಸ್ಕೊಂಡು. ಆದರೆ ಇಲ್ಲಿ ಪ್ರತಿಯೊಂದೂ ನಾವೇ ಮಾಡ್ತೀವಿ. ದೇವಿಗೆ ಅಲಂಕಾರ ಇರ್ಬೋದು, ಪೂಜೆ ಇರ್ಬೋದು, ಮಹಾಮಂಗಳಾರತಿ ಇರ್ಬೋದು, ಎಲ್ಲ ನಾವೇ ಮಾಡಿ ನಮ್ಗೆ ಎಷ್ಟೊತ್ತು ಬೇಕು ಅಷ್ಟೊತ್ತು ಆ ಟೆಂಪಲ್ನಲ್ಲಿ ಇದ್ದು ಬರ್ಬೋದು. ಸೊ ಅದಕ್ಕೆ ನನಗೆ ಈ ಟೆಂಪಲ್ ಅಂದರೆ ತುಂಬ ಇಷ್ಟ. ಯಾರಿಗಾದರೂ ನಿಮಗೂ ಸಹ ದೇವಿಗೆ ಅಲಂಕಾರ ಮಾಡಬೇಕು ಅಂತ ಎಲ್ಲ ಇಷ್ಟ ಇದ್ದರೆ ಖಂಡಿತ ಬಂದು ಈ ದೇವಿಗೆ ಅಲಂಕಾರ ಮಾಡಿ ಪೂಜೆ ಮಾಡ್ಕೊಂಡು ಹೋಗ್ಬೋದು.
ಹಾಗೆ ನಾವು ಪೂಜೆ ಮಾಡ್ತಿದ್ದಂಗೆ ರೈಟ್ ಸೈಡಿಂದ ಹೂವು ಕೂಡ ಬೀಳ್ತು. ನಮಗಂತೂ ತುಂಬ ಇಷ್ಟ ಆಯಿತು. ತುಂಬ ಖುಷಿಯಿಂದ ಪೂಜೆ ಮಾಡ್ಕೊಂಡು ಬಂದ್ವಿ. ಯಾರಾದರೂ ಹತ್ರ ಇದ್ದು ಈ ಟೆಂಪಲ್ ನೋಡಿಲ್ಲ ಅಂತಂದರೆ ಬಂದು ಒಂದು ಸಲ ನೋಡಿ. ನಿಮಗೂ ಚಾನ್ಸ್ ಸಿಗುತ್ತೆ ದೇವಿಗೆ ಅಲಂಕಾರ ಮಾಡೋದಕ್ಕೆ, ಪೂಜೆ ಮಾಡೋದಕ್ಕೆ, ನೀವೇ ಪೂಜೆ ಮಾಡೋದಕ್ಕೆಲ್ಲ ಟೈಮ್ ಸಿಗುತ್ತೆ. ಬಂದೊಂದು ಸಲ ನೋಡಿ. ಓಕೆ. ನಮ್ಮ ಚಿನ್ನು ನೋಡಿ ಟೆಂಪಲಲ್ಲೂ ಸಹ ಒಂದು ನಿಮಿಷ ಸುಮ್ಮನೆ ಕೂತ್ಕೊಳ್ದೇನೆ ಹೇಗೆ ಆಡ್ತಿದ್ದಾನೆ ಅಂತ. ಈ ಟೆಂಪಲ್ ಕಣೋ ಇದು, ಇಲ್ಲೆಲ್ಲ ಹೀಗೆ ಆಡಬಾರ್ದು ಅಂದ್ರೂ ಕೇಳ್ತಾನೆ ಇಲ್ಲ. ಸುಮ್ಮನೆ ಅಲ್ಲತ್ತೋದು ಇಲ್ಲತ್ತೋದು, ಅಲ್ಲಿ ಹಿಡಿಯೋದು ಇಲ್ಲಿ ಹಿಡಿಯೋದು ಎಲ್ಲ ಮಾಡ್ತಾನೆ ಇದ್ದ. ನಮಗೆ ಜೋರಾಗಿ ಮಾತಾಡೋದಕ್ಕೂ ಆಗಲ್ಲ ಟೆಂಪಲಲ್ಲೆಲ್ಲ. ಆದರೂ ಅವ್ನ ಚೇಷ್ಟೆಗಳು ನೋಡಿ. ಸ್ವಲ್ಪ ಟೈಮ್ ಟೆಂಪಲಲ್ಲಿ ಕೂತಿದ್ದು, ಪೂಜೆ ಎಲ್ಲ ಮುಗಿಸ್ಕೊಂಡು ಕೂತಿದ್ದು. ಇವಾಗ ಮನೆಗೆ ಹೊರಡ್ತಿದ್ದೀವಿ. ತುಂಬ ರಶ್ ಇತ್ತು ಇವತ್ತು. ತುಂಬಾ ಜಾಸ್ತಿ ಜನ ಇದ್ದರು. ಎಲ್ಲರೂ ಒಬ್ಬೊಬ್ಬರಾಗೆ ಬಂದು ಪೂಜೆ ಎಲ್ಲ ಮಾಡ್ಕೊಂಡು ಹೋಗ್ತಿದ್ರು. ಕೆಲವೊಂದು ಟೈಮ್ ಇಷ್ಟೊಂದು ಜನ ಎಲ್ಲ ಇರೋದಿಲ್ಲ. ಇವತ್ತಂತೂ ತುಂಬಾ ಜನ ಇದ್ದರು. ನಾವು ಪೂಜೆ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಟೈಮ್ ಕೂತಿದ್ದು ಮನೆಗೆ ಹೊರಟ್ವಿ. ಮನೆಗೆ ಹೋದ್ಮೇಲೆ ನಾನಿವತ್ತು ನಮ್ಮ ಆ್ಯನಿವರ್ಸರಿ ಇರೋದ್ರಿಂದ ಸಂಜು ಫೇವ್ರೆಟ್ ಸ್ವೀಟ್ ಇದು ಕ್ಯಾರೆಟ್ ಹಲ್ವಾ ಅಂದರೆ ಅವ್ರಿಗೆ ತುಂಬ ಇಷ್ಟ. ಸೊ ಅದನ್ನೇ ಮಾಡೋಣ ಅಂತ ಹೇಳಿ ನಾನು ಕ್ಯಾರೆಟ್ ಹಲ್ವಾ ಮಾಡ್ತಿದ್ದೀನಿ. ಈಗ ಆಲ್ರೆಡಿ ನಾನು ಕ್ಯಾರೆಟ್ ಹಲ್ವಾ ಹೇಗೆ ಮಾಡೋದು ಅಂತ ನನ್ನ ಚಾನಲಲ್ಲಿ ನಾನು ತೋರಿಸಿದ್ದೀನಿ. ಯಾರಿಗಾದರೂ ಗೊತ್ತಿಲ್ಲ ಅಂದರೆ ಒಂದ್ಸಲ ನನ್ನ ಚಾನಲ್ ಚೆಕ್ ಮಾಡಿ. ಕ್ಯಾರೆಟ್ ಹಲ್ವಾ ಅಂತೂ ತುಂಬಾ ಚೆನ್ನಾಗಿ ಬಂದಿತ್ತು. ನೀವು ಒಂದ್ಸಲ ಟ್ರೈ ಮಾಡಿ. ಓಕೆ ಫ್ರೆಂಡ್ಸ್, ಟೆಂಪಲಿಂದ ಮನೆಗೆ ಹೋದ್ಮೇಲೆ ಬ್ಲಾಗ್ ಕಂಟಿನ್ಯೂ ಮಾಡೋದಕ್ಕಾಗಲಿಲ್ಲ. ಸ್ವಲ್ಪ ಟೈಮ್ ರೆಸ್ಟ್ ಮಾಡಿ ಅದಾದಮೇಲೆ ಮನೇಲಿ ಕ್ಯಾರೆಟ್ ಹಲ್ವಾ ಮಾಡಿದ್ದೆ ಸ್ವೀಟ್ ಅಂತ ಹೇಳಿ. ಎಲ್ಲರೂ ಕ್ಯಾರೆಟ್ ಹಲ್ವಾ ತಿಂದು ಹಾಗೆ ಸ್ವಲ್ಪ ರೆಸ್ಟ್ ಮಾಡ್ತೀವಿ. ಇವತ್ತು ಸಂಜೆಗೆ ವರ್ಕ್ ಇರೋದ್ರಿಂದ ನಾವೇನು ಪ್ಲಾನ್ ಮಾಡೋದಕ್ಕಾಗಲಿಲ್ಲ. ಎಲ್ಲೂ ಔಟ್ಸೈಡ್ ಎಲ್ಲ ಹೋಗೋದಕ್ಕಾಗಲಿಲ್ಲ. ಅದಕ್ಕೆ ಇವಾಗ ಸಂಜೆ ಒಂದು ಲಾಂಗ್ ಡ್ರೈವ್ ಥರ ಹೋಗ್ತಿದ್ದೀವಿ. ಹಾಗೆ ಈ ಸಲ ಆ್ಯನಿವರ್ಸರಿಗೆ ಸಂಜು ನನಗೇನು ಗಿಫ್ಟ್ ಕೊಟ್ಟಿದ್ದಾರೆ, ಹಾಗೆ ಸಂಜುಗೆ ನಾನೇನು ಗಿಫ್ಟ್ ಕೊಟ್ಟಿದ್ದೀನಿ ಅನ್ನೋದನ್ನ ತೋರಿಸ್ತೀನಿ. ಈ ಸಲ ತುಂಬಾ ಸ್ಪೆಷಲ್ ಆಗಿ ಇಬ್ರು ಗೋಲ್ಡ್ ಗಿಫ್ಟ್ ಕೊಟ್ಕೊಂಡಿದ್ದೀವಿ. ಏನು ಕೊಟ್ಟಿದ್ದಾರೆ, ನಾನೇನು ಕೊಟ್ಟಿದ್ದೀನಿ ಅನ್ನೋದನ್ನ ತೋರಿಸ್ತೀನಿ ಆಮೇಲೆ. ಇವಾಗ ಹಾಗೆ ಸುಮ್ಮನೆ ಒಂದು ಲಾಂಗ್ ಡ್ರೈವ್ ಥರ ಹೋಗ್ಬಿಟ್ಟು ಬರೋಣ ಅಂತ ಅನ್ಕೊಂಡು ಹೋಗ್ತಿದೀವಿ. ಚೆನ್ನಾಗಿರತ್ತೆ ಅಂತ ಹೇಳಿ. ಚಿನ್ನು ನೋಡಿ ಇವಾಗ ಹಿಂದೆ ಯಾಕೋ ಇದಕ್ಕೆ ಕಣ ನಾವು ದೇವಸ್ಥಾನಕ್ಕೆ ಲಾಂಗ್ ಡ್ರೈವ್. ಚಿನ್ನು ಲಾಂಗ್ ಡ್ರೈವ್ ಹೋಗ್ತಿದೀವಿ. ಇನ್ನೊಂದು ಟೆಂಪಲ್ಗೆ ಹೋಗ್ಬಿಟ್ಟು ಬರೋಣ, ನಮಸ್ಕಾರ ಮಾಡ್ಕೊಂಡು ಬರೋಣ ಆಯ್ತಾ. ಅಲ್ಲಿಗೂ ಹೋಗಿದ್ವಿ. ಇವಾಗ ಮತ್ತೆ ಇನ್ನೊಂದು ಟೆಂಪಲ್ಗೂ ಹೋಗೋಣ, ಚೆನ್ನಾಗಿರುತ್ತೆ. ತುಂಬಾ ದೂರ ಹೋಗಿ ನಮಸ್ಕಾರ ಮಾಡ್ಕೊಂಡು ಬರೋಣ ಆಯ್ತಾ. ನಿಂಗೆ ಇಷ್ಟನಾ? ಯಾಕೆ ಬರಲ್ಲ ಅಂತಿದಲ್ಲ ಚಿನ್ನ? ಸರಿ, ಬೇಗ ಬಂದ್ಬಿಡೋಣ ಆಯ್ತಾ. ಸರಿ. ವೀಕೆಂಡ್ ಆಗಿದ್ದಿದ್ರೆ ಸಂಜು ನಾನು ಬೇರೆ ಥರನೇ ಪ್ಲಾನ್ ಮಾಡಿ ಎಲ್ಲಾದರೂ ಔಟ್ಸೈಡ್ ಹೋಗ್ಬೋದಿತ್ತು. ಬಟ್ ವೀಕ್ ಡೇಸ್ ಆಗಿರೋದ್ರಿಂದ, ಸಂಜುಗೆ ವರ್ಕ್ ಇರೋದ್ರಿಂದ ಜಸ್ಟ್ ಲಾಂಗ್ ಡ್ರೈವ್ ಥರ ಹೋಗಿ ಬೇರೆ ಯಾವುದಾದ್ರೂ ಟೆಂಪಲ್ಗೆ ಹೋಗ್ಬಿಟ್ಟು ಬರೋಣ ಅಂತ ಹೇಳಿ ಹೋಗ್ತಿದ್ದೀವಿ. ಹೋಗ್ತಾ ಹಾಗೆ ಸಂಜುಗೆ ಒಂದು ಕಾಲ್ ಇದ್ದಿದ್ದರಿಂದಾಗಿ ಅವರು ಅಲ್ಲೇ ಸ್ವಲ್ಪ ಟೈಮ್ ಕಾರ್ನ ನಿಲ್ಲಿಸಿದ್ರು. ಸೊ ಅಲ್ಲಿ ತನಕ ನಾವು ವೆಯ್ಟ್ ಮಾಡ್ತಾಯಿದ್ವಿ. ಚಿನ್ನು ನೋಡಿ ಹೇಗೆಲ್ಲ ಆಟ ಆಡ್ತಿದ್ದಾನೆ ಅಂತ. ಸ್ವಲ್ಪ ಟೈಮ್ ವೆಯ್ಟ್ ಮಾಡಿ ನಾನು ವರ್ಕ್ ಮಾಡಬೇಕು ಅಂತ ಹೇಳಿದ್ದಕ್ಕೆ ನಾವಿಬ್ಬರು ವೆಯ್ಟ್ ಮಾಡ್ತಿದ್ವಿ. ಇವನು ಹೋಗೋ ಬರೋ ಗಾಡಿಗೆಲ್ಲ ಕೈ ತೋರಿಸ್ಕೊಂಡು ನಿಂತಿದ್ದ. ನಾನು ಹಾಗೆ ಅವನು ಆಡೋದನ್ನು ನೋಡ್ತಾ ಕೂತಿದ್ದೆ. ನೋಡಿ, ಈ ವರ್ಕ್ ಫ್ರಮ್ ಹೋಮ್ ಇರೋರ ಕಥೆನೇ ಇಷ್ಟು. ಎಲ್ಲಾದರೂ ಔಟ್ಸೈಡ್ ಹೋದ್ರೂ ಅವ್ರು ವರ್ಕ್ ಮಾಡ್ತಾನೇ ಇರ್ತಾರೆ. ನಾವು ಸ್ವಲ್ಪ ಫ್ರೀ ಮಾಡ್ಕೊಂಡು ಹೋಗಬೇಕು. ಸೊ ಅದರಿಂದಾಗಿ ವೀಕ್ ಡೇಸಲ್ಲೆಲ್ಲ ಹೊರಗಡೆ ಹೋಗೋದಕ್ಕೆ ತುಂಬಾ ಕಷ್ಟ ಆಗುತ್ತೆ. ವೀಕೆಂಡ್ ಆಗಿದ್ದರೆ ಹೋಗ್ಬೋದಿತ್ತು. ಪಾಪ ಸಂಜು ಅಲ್ಲೇ ಎಲ್ಲ ವರ್ಕ್ ಮಾಡ್ತಾ ಕೂತಿದ್ರು. ಅವ್ರ ವರ್ಕೆಲ್ಲ ಮುಗಿಸ್ಕೊಂಡು ನಾವು ಬೇರೆ ಟೆಂಪಲ್ಗೆ ಹೋಗಿದ್ದು.
ಬಂದ್ವಿ. ಚಿನ್ನು ನೋಡಿ ಅವನು ಸಹ ಅಲ್ಲೂ ಕೂತ್ಕೊಂಡ್ರು, ಚೆನ್ನಾಗಿ ಟೈಮ್ ಪಾಸ್ ಮಾಡ್ದ. ಅವನು ಆಟ ಆಡೋದು ನೋಡಿಕೊಂಡು ನಾನು ಸ್ವಲ್ಪ ಟೈಮ್ ಪಾಸ್ ಮಾಡಿದ್ವಿ. ಇವಾಗ ವರ್ಕೆಲ್ಲ ಮುಗಿಸ್ಕೊಂಡು ಟೆಂಪಲ್ ಹತ್ರ ಹೋಗ್ತಿದ್ದೀವಿ. ಇಲ್ಲೊಂದು ಟೆಂಪಲ್ ಇದೆ, ತುಂಬಾ ಚೆನ್ನಾಗಿದೆ. ನಾವು ಈ ಟೆಂಪಲ್ಗೂ ಸಹ ಅವಾಗವಾಗ ಬರ್ತಾ ಇರ್ತೀವಿ. ಸಂಜುಗೆ ಈ ಟೆಂಪಲ್ ಅಂದರೆ ತುಂಬಾ ಇಷ್ಟ. ಇಲ್ಲಿರೋದು ಆಂಜನೇಯ ದೇವರು. ತುಂಬಾ ಚಿಕ್ಕ ಟೆಂಪಲ್ ಆದ್ರೂ ತುಂಬಾ ಚೆನ್ನಾಗಿದೆ ಇಲ್ಲೆಲ್ಲ ಸುತ್ತಮುತ್ತ ಎಲ್ಲ. ಸೊ ಇಲ್ಲೂ ಬಂದು ನಾವು ಪೂಜೆ ಎಲ್ಲ ಮಾಡಿಕೊಂಡು ಬಂದ್ವಿ. ತುಂಬಾ ಚೆನ್ನಾಗಿತ್ತು ಇಲ್ಲಿ ಟೆಂಪಲ್ ಎಲ್ಲ. ಸ್ವಲ್ಪ ಬೇಗ ಬಂದಿದ್ದಿದ್ರೆ ಸರಿ ಹೋಗ್ತಿತ್ತು. ಇವರು ವರ್ಕ್ ಮಾಡ್ತಾ ಕೂತ್ಕೊಂಡಿದ್ದರಿಂದ ಸ್ವಲ್ಪ ಲೇಟ್ ಆಯಿತು. ಆದರೂ ಪರವಾಗಿಲ್ಲ, ಅರ್ಚಕರು ಬಂದು ನಮಗೆ ಪೂಜೆ ಎಲ್ಲ ಮಾಡಿಕೊಟ್ರು. ಚೆನ್ನಾಗಿತ್ತು. ಪಕ್ಕದಲ್ಲೇ ಇಲ್ಲಿ ಮೃತ್ಯುಂಜಯ ಬಸವೇಶ್ವರ ಸ್ವಾಮಿ ದೇವಸ್ಥಾನವೂ ಇದೆ. ಅಲ್ಲೂ ಸಹ ನಮಸ್ಕಾರ ಎಲ್ಲ ಮಾಡಿಕೊಂಡು ಹೊರಟ್ವಿ. ಹಾಗೆ ಟೆಂಪಲಿಂದ ಬರ್ತಾ ಏನಾದರೂ ಚಾಟ್ಸ್ ತಿನ್ಕೊಂಡು ಹೋಗೋಣ ಅಂತ ಹೇಳಿ ಚಾಟ್ ಸೆಂಟರ್ಗೆ ಬಂದ್ವಿ. ಇಲ್ಲಂತೂ ತುಂಬಾ ವೆರೈಟೀಸ್ ಚಾಟ್ಸ್ ಎಲ್ಲ ಇತ್ತು. ಪಾನಿಪೂರಿ, ಗೋಲ್ಗಪ್ಪ, ಗೋಬಿ, ನೂಡಲ್ಸ್ ಪ್ರತಿಯೊಂದು ಇತ್ತು. ತುಂಬ ಶಾಪ್ಗಳಿದ್ವು. ಮೈಸೂರಲ್ಲಿದ್ದಾಗ ಇಲ್ಲೆಲ್ಲ ತುಂಬ ಸಲ ಬರ್ತಿದ್ವಿ. ಮೈಸೂರಿಂದ ಬ್ಯಾಂಗ್ಳೂರ್ಗೆ ಹೋದ್ಮೇಲೆ ಈ ಕಡೆ ಎಲ್ಲ ಬರೋದಕ್ಕೆ ಆಗಿರಲಿಲ್ಲ. ಸೊ ಏನೋ ಒಂಥರ ನೆನಪಾಯಿತು, ಮೈಸೂರಲ್ಲಿದ್ದಾಗ ಇಲ್ಲೆಲ್ಲ ಬರ್ತಿದ್ವಲ್ಲ ಅಂತ ಹೇಳಿ. ಸೊ ತುಂಬ ದಿನ ಆಗಿತ್ತಲ್ಲ ಅಂತ ಹೇಳಿಬಿಟ್ಟು ಏನಾದರೂ ತಿನ್ಕೊಂಡು ಹೋಗೋಣ ಅಂತ ಹೇಳಿ ನಾವು ಗೋಬಿ ತೊಗೊಂಡ್ವಿ. 3 ಜನನೂ ಗೋಬಿ ತೊಗೊಂಡಿದ್ವಿ. ಗೋಬಿ ಅಂತೂ ತುಂಬಾ ಟೇಸ್ಟಿಯಾಗಿ ತುಂಬಾ ಚೆನ್ನಾಗಿತ್ತು. ಲಾಸ್ಟ್ ಟೈಮ್ ಬಂದಾಗೆಲ್ಲ ಇಲ್ಲೇ ಬರ್ತಿದ್ವಿ. ಮೈಸೂರಲ್ಲಿದ್ದಾಗ ಆವಾಗವಾಗ ಬರ್ತಿದ್ವಿ. ಬೆಂಗಳೂರಿಗೆ ಹೋದ್ಮೇಲಂತೂ ಈ ಕಡೆ ಬರೋದಕ್ಕೆ ಆಗಿರಲಿಲ್ಲ. ಸೊ ಗೋಬಿ ಆರ್ಡರ್ ಮಾಡ್ಕೊಂಡು ಗೋಬಿ ತಿಂದ್ಬಿಟ್ಟು ಆರಾಮಾಗಿ ಚೆನ್ನಾಗಿತ್ತು. ಲಾಂಗ್ ಡ್ರೈವ್ ಎಲ್ಲ ಮನೆಗೆ ಹೊರಟ್ವಿ. ಮನೆಗೆ ಹೋದ್ಮೇಲೆ ನಾನು ಸಂಜು ನನಗೇನು ಗಿಫ್ಟ್ ಕೊಟ್ಟಿದ್ದಾರೆ, ಹಾಗೆ ನಾನು ಸಂಜುಗೇನು ಗಿಫ್ಟ್ ಕೊಟ್ಟೆ ಅನ್ನೋದನ್ನೆಲ್ಲ ತೋರಿಸ್ತೀನಿ. ಸೊ ವಿಡಿಯೋನ ಸ್ಕಿಪ್ ಮಾಡಿದೆ ಎಂಡ್ವರೆಗೂ ನೋಡಿ, ಓಕೆ. ಚಾಟ್ಸ್ ಎಲ್ಲ ತಿಂದು ನಾವು ಹೊರಡೋಷ್ಟರಲ್ಲಿ ಲೇಟೇ ಆಗಿಬಿಡ್ತು. ಹಾಗೆ ಫ್ರೆಂಡ್ಸ್ ನೋಡಿ, ನಾನು ಈ ಸಲ ಸಂಜುಗೆ ಗೋಲ್ಡ್ ರಿಂಗ್ನ ಗಿಫ್ಟ್ ಮಾಡಿದ್ದೀನಿ. ಇದೇ ರಿಂಗ್ ನಾನು ಈ ಸಲ ಆ್ಯನಿವರ್ಸರಿಗೆ ಗಿಫ್ಟ್ ಮಾಡಿರೋದು. ಸಂಜುಗೆ ಇಷ್ಟ ಆಯಿತು. ಹೇಗಿದೆ ಅಂತ ಹೇಳಿಬಿಟ್ಟು ಕಮೆಂಟ್ ಸೆಕ್ಷನಲ್ಲಿ ನೀವು ಸಹ ತಿಳಿಸಿ, ಚೆನ್ನಾಗಿದೆಯಾ ಹೇಗಿದೆ ಅಂತ ಹೇಳಿ. ಹಾಗೆ ಸಂಜು ನನಗೆ ಏನು ಕೊಡಿಸಿದ್ದಾರೆ ಅಂತ ಅಂದರೆ ನೋಡಿ, ನನಗೆ ಇಯರಿಂಗ್ಸ್ ಕೊಡಿಸಿದ್ದಾರೆ. ಚೆನ್ನಾಗಿದೆ, ನನಗೆ ಇಷ್ಟ ಆಯಿತು. ಚೆನ್ನಾಗಿದೆಯಾ ಇಲ್ವಾ ಅಂತ ನೀವು ನನಗೆ ಕಮೆಂಟಲ್ಲಿ ತಿಳಿಸಿ, ಓಕೆನಾ. ಓಕೆ ಫ್ರೆಂಡ್ಸ್, ನಮ್ಮ ಈ ಒಂದು ಆ್ಯನಿವರ್ಸರಿ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಆದಷ್ಟು ವಿಡಿಯೋನ ಶೇರ್ ಮಾಡಿ. ಇನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ಒಂದು ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.